ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತ. ಮಂಜುನಾಥ್. ಏನು ಕೆಲಸ ಮಾಡ್ತೀರಿ? ಸರ್ ಪೊಲೀಸ್ ಇಲಾಖೆಯಲ್ಲಿ. ಪೊಲೀಸ್ ಇಲಾಖೆಯಲ್ಲಿ ಮಾಡ್ತೀರಿ. ನೀವು ಇವ್ರು ಏನಾಗ್ಬೇಕು ನಿಮ್ಗೆ? ಸರ್ ನನ್ನ ಹೆಂಡತಿ ಸರ್ ಸುಧಾ ಅಂತ. ನಿಮ್ಮ ಹೆಂಡತಿ ಸುಧಾ ಅಂತೇಳಿ ಕೆಲಸ. ಓಕೆ. ಏನು ತೊಂದರೆ ಇತ್ತಂತ ಇಲ್ಲಿಗೆ ಬಂದಿದ್ರಿ ನೀವು? ಸರ್ ಅದು ಕಿಡ್ನಿ ಪ್ರಾಬ್ಲಮ್ ಸರ್ ಇದು. ಹಾಂ ಸರ್ ಇದು ಡೆಲಿವರಿ ಆದಮೇಲೆ ಈ ಥರ ಪ್ರಾಬ್ಲಮ್ ಆಗಿತ್ತು ಸರ್ ನಮಗೆ. ಹಾಂ. ಸರ್ ಡೆಲಿವರಿ ಆಗಿ ಒಂದು 20 ಡೇಸ್ಗೆ ಸ್ವಲ್ಪ ಮುಖ ಎಲ್ಲ ಬಾವು ಬರಗಿದೆ ಸರ್. ಹಾಂ. ಆಮೇಲೆ ಊಟ ಸೇರ್ತಿದ್ದಿಲ್ಲ, ಸರಿಯಾಗಿ ಅಡ್ಡಾಡಕ್ಕೆ ಬರ್ತಿತ್ತು ಸರ್. ಹಂಗಾಗಿ ನಾವು ಬಾಗಲಕೋಟೆಗೆ ತೋರಿಸ್ಕೊಂಬರ್ಕ್ ಹೋಗಿ ಸರ್. ಬಾಗಲಕೋಟೆ ಕುಮಾರೇಶ್ವರ ಹಾಸ್ಪಿಟಲ್ ಹೋಗಿ ಸರ್. ಅಲ್ಲಿ ಡಾಕ್ಟರ್ ಹೇಳಿದ್ರು ಸರ್, ಅವರು ಈ ಥರ ಪ್ರಾಬ್ಲಮ್ ಆಗಿದೆ ಕಿಡ್ನಿದು, ಕ್ರಿಯೇಟಿನ್ ಜಾಸ್ತಿ ಇದೆ, ಕಿಡ್ನಿ ಫೇಲ್ ಆಗ್ತಿದ್ದಾವೆ ಅಂತ ಇದ್ರು ಹೇಳಿದ್ರಿ. ಅವಾಗ ನಾವು ಮತ್ತೆ KL ಹಾಸ್ಪಿಟಲ್ ಹೋಗಿ ಸರ್, ಆ ಕಡೆ ಬೆಳಗಾವಿ ಸರ್. ಅಲ್ಲಿ ಹೋದ್ಮೇಲೆ ಅವರು ಸರ್ ಹೇಳಿದ್ರು ಈ ಥರ ಭಾಳ ಇದಾಗಿದ್ದಾವೆ ಅಲ್ಲಿ ಕಿಡ್ನಿ ಪೂರ್ತಿ ವೈಟ್ ಆಗಿದ್ದಾವೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಿಲ್ಲ, ಮತ್ತು ಆಮೇಲೆ ಡಯಾಲಿಸಿಸ್ ಮಾಡ್ಬೇಕಂತ ಹೇಳಿದ್ರು ಸರ್ ಅಷ್ಟೇ. ಕ್ರಿಯಾಟಿನ್ ಎಷ್ಟಿದೆ ಅಂತ ಹೇಳಿದ್ರು? ಕ್ರಿಯೇಟಿನ್ ಸರ್ ಸ್ಟಾರ್ಟಿಂಗ್ 7.6 ಇತ್ತು ಸರ್. 7.6 ಇತ್ತು. ಸರಿ. ಹಾಂ. ಮತ್ತೇನು ತೊಂದರೆ ಇತ್ತು ಅವಾಗ? ಸರ್ ಮತ್ತೆ ಆಮೇಲೆ ಇದು ಸ್ವಲ್ಪ ಫ್ರ್ಯಾಕ್ಚರ್ ಬಂದಿತ್ತು ಸರ್, ಸರ್ ನಡೆದವಾಗ ಫ್ರ್ಯಾಕ್ಚರ್ ಬಂದಿತ್ತು ಸರ್. ಹಾಂ. ಅವಾಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಹೇಳಿದ್ರ ನಿಮ್ಗೆ? ಹಾಂ ಸರ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಹೇಳಿ ಸರ್. ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಬೆಟರ್ ಆಪ್ಷನ್ ಅಂತ ಅವ್ರು ಹೇಳಿದ್ರು ಸರ್. ಹಾಂ. ಮತ್ತು ಡಯಾಲಿಸಿಸ್ ಬಗ್ಗೆ ಏನು ಹೇಳಿಲ್ಲ? ಹಾಂ, ಡಯಾಲಿಸಿಸ್ ಅದು ಬಿಟ್ಟರೆ ಡಯಾಲಿಸಿಸ್ ಎರಡು ಆಪ್ಷನ್ ಸರ್ ಅವ್ರು ಸರ್ ಹೇಳಿದ್ರು. ಆಮೇಲೆ ನಿಮಗೆ ಇಲ್ಲಿದ್ದು ಯಾರು ಹೇಳಿದ್ರು ನಿಮಗೆ? ಇಲ್ಲಿ ಸರ ಹಂಬೆಳಲ್ಲಿ ನನ್ನ ಫ್ರೆಂಡ್ ಇದ್ದಾರೆ ಸರ್, ರೇಖಾ ಅಂತ ಸರ್, BMS ಡಾಕ್ಟರ್ ಸರ್ ಅವರು ಈ ಥರ ಬದಾಮಿಯಲ್ಲಿ ವೀರಭದ್ರೇಶ್ವರ ಆಯುರ್ವೇದಿಕ್ ಹಾಸ್ಪಿಟಲ್ ಹೋಗ್ರಿ, ನಮ್ಮ ಸರ್ ಇದ್ದಾರೆ ಅವರು, ಅಲ್ಲಿ ಹೋಗ್ರಿ ಅವರು ಎಲ್ಲ ಇದು ಮಾಡ್ತಾರೆ ಅಂತ ಅವ್ರು ಹೇಳಿದ್ರು ಸರ್. ಸರಿ. ಇವಾಗ ನೀವು ಇಲ್ಲಿ ಬಂದ್ರಲ್ಲ, ಬಂದ ಮೇಲೆ ಬರುವಾಗ ನಿಮಗೆ ಯಾವ ರೀತಿ ತೊಂದರೆ ಇತ್ತು ಇವರಿಗೆ? ಸರ್ ಇದು ಫಸ್ಟ್ ಟೈಮ್ ನಾವು ಇಲ್ಲಿ ಬಂದಾಗ ಸರ್, ಫಸ್ಟ್ ಡೇ ಇಲ್ಲಿಗೆ ಬಂದೇವೆ ಸರ್. ಅವತ್ತು ಕಾರಿಂದ ಇಳಿಯಕ್ಕೆ ಸಮೇತ ಆಗಲಿಲ್ಲ ಸರ್ ಇವನಿಗೆ. ಅಲ್ಲಿಂದ ನಾವು ಎತ್ಕೊಂಡ್ಬಂದಿವಿ ಸರ್, 2 ಜನ ಸೇರ್ಕೊಂಡು, ನಾನು ನಮ್ಮ ಮಾವ ಸೇರ್ಕೊಂಡಿದ್ದು. ಅಷ್ಟೊಂದು ಭಾಳ ತ್ರಾಸಿತ್ತು ಸರ್. ಅಡ್ಡಾಡಕ್ಕೆ ಬರ್ತದೆ ಸರ್, ಕುಂದ್ರಕ್ಕಂತೂ ಆಗ್ತಾ ಇರೋದು ಬಿಡಿ ಸರ್ ಸ್ಟಾರ್ಟಿಂಗ್ ಅಂತ. ಇವಾಗ ಇಲ್ಲಿ ಬಂದ್ಮೇಲೆ ಒಂದು 1.5 ತಿಂಗಳು ಆಯ್ತು ಸರ್, ನಾವು 1.5-2 ತಿಂಗಳು ಸರ್. ಇವಾಗ ತಾನೇ ಅಡ್ಡಾಡ್ತಾಳೆ, ಎಲ್ಲ ವಾಕ್ ಮಾಡ್ತಾಳೆ, ಕೂಡ್ತಾಳೆ, ಎದ್ದಿರ್ತಾಳೆ, ಎಲ್ಲ ಕೆಲಸ ಮಾಡ್ತಾಳೆ ಸರ್. ಮಾಡ್ತಾ ಈಗ ಎಷ್ಟು 1.5 ತಿಂಗಳಿಂದ ಇವಾಗ ಚಿಕಿತ್ಸೆ ತಗೊಂತ? 1.5 ತಿಂಗಳು ಆಯ್ತು ಸರ್, 2 ತಿಂಗಳು ನಿಯರ್ ಸರ್. 2 ತಿಂಗಳಾಯ್ತು, ಹೌದಲ್ಲ? ಈಗ ಇವಾಗ ಒಂದು ಚಿಕಿತ್ಸೆ ಮುಗಿಸ್ಕೊಂಡು ಹೋಗಿದ್ರಿ ಪಂಚಕರ್ಮ, ಈಗ 2ನೇ ಚಿಕಿತ್ಸೆಗೆ ಬಂದಿದ್ರಿ ಇವಾಗ, ಹೌದಾ? ಅವಾಗ ನಿನಗೆ ಅವಾಗ ಮೊದ್ಲೇಕಿನ ತೊಂದರೆ ಇತ್ತಲ್ಲ, ಅವಾಗ ಮೂತ್ರ ಮಲ ವಿಸರ್ಜನೆ ಅದೆಲ್ಲ ಹೆಂಗಾಗ್ತಿತ್ತು? ಮೊದಲೆಲ್ಲ ಕಡಿಮೆ ಇದ್ದೀರಿ ಸರ್. ಈಗೆಲ್ಲ ಸ್ವಲ್ಪ ಚೆನ್ನಾಗಿ ಅಷ್ಟು ಸರಳವಾಗಿ ಬರ್ತಾ ಇದೆಲ್ಲ. ಇವಾಗ ನಿನಗೆ ಮೊದ್ಲೇಕ ಹೆಂಗೆ ಇದಾಗ್ತಿತ್ತು? ಕುಂದ್ರಾಕ ಹೇಳಕ್ಕೆ ಕೊಟ್ಟ ನೆಲಕ್ಕಂದ್ರೆ ಕೂಡಕ್ಕೆ ಬರ್ತಿದ್ದಿಲ್ಲ ಸರ್. ಆನಂತರ ಈ ಥರ ಪೂರ್ತಿಯಾಗಿ ಕೂಡಕ್ಕೆ ಬರ್ತಿದ್ದಿಲ್ಲ ಸರ್. ಚೇರ್ಗೆ ಮತ್ತೆ ಟೇಬಲ್ಗೆ ಅಷ್ಟೇ ರೀ ಸರ್, ಇನ್ನೊಬ್ರು ಕೂಡ್ಸ್ಬೇಕಾಗಿತ್ತು ರೀ. ಈಗ ನಾನೇ ಕೂಡ್ತೀನಿ. ಈಗ ನೀನೇ ಕೂಡ್ತಿದ್ದೆ, ಈಗೆಲ್ಲ ಓಡಾಡಕ್ಕೂ ಬರುತ್ತೆ? ಓಡಾಡಕ್ಕೆ ಬರ್ತದ್ರಿ. ಮತ್ತೆ ಮಲ್ಕೊಂಡು ಒಬ್ರು ಎಬ್ಬಿಸ್ಬೇಕಾಗಿತ್ತು ರೀ, ಈಗ ನಾನೇ ಎದ್ದೇಳ್ತೀನಿ, ನಾನೇ ಕೂತ್ತೀನಿ. ಈಗ ಒಂದೂವರೆ ತಿಂಗಳದಾಗ ನಿನಗೆ ಇಷ್ಟೆಲ್ಲ ಅನುಕೂಲ ಆಗೈತಿ, ಹೌದಾ? ಇವಾಗ ಕ್ರಿಯಾಟಿನ್ ಎಷ್ಟು ಬಂದಿದೆ ಇವಾಗ? ಸರ್ ಇವಾಗ ಕ್ರಿಯಾಟಿನ್ 4.1 ಸರ್. 4.1 ಬಂದೈತಿ ಅಂದ್ರೆ 1.5 ತಿಂಗಳದಾಗ ನಿಮಗೆ 50% ಕಡಿಮೆ ಆಗೈತಿ. ಆಮೇಲೆ ಈಗ ಆಲ್ಮೋಸ್ಟ್ ಎಲ್ಲಾನು ನಿಮ್ಗೆ ಓಡಾಡಕ ಮಾಡಕ ಅನುಕೂಲ ಆಗೈತಿ. ಮತ್ತು ನಿಮ್ಮ ಮಮ್ಮಿ ಹೇಳ್ತಾ ಇದ್ಲು ಡ್ಯಾನ್ಸನ್ನು ಮಾಡ್ತಾಳ್ರಿ ಈಗ ಅಂತ ಹೇಳಿ ಕೆಲಸ. ಸರ್ ಇದು ಕಾಲೇಜಲ್ಲಿ ಮತ್ತು ಪ್ರೈಮರಿ ಸ್ಕೂಲಲ್ಲಿ ಭಾರಿ ಡ್ಯಾನ್ಸರ್ ಸರ್. ಸ್ಟಾರ್ಟಿಂಗ್ ಸರ್ ಡ್ಯಾನ್ಸ್ ಮಾಡೋಂಥ ಹುಚ್ಚು ಭಾಳ, ಮತ್ತು ಓದ್ಬೇಕಂತ ಹುಚ್ಚು ಭಾಳ ಐತೆ ಸರ್. ಹಂಗಾಗಿ ಇವಾಗ ನಾನು ಕಾಲೇಜ್ಗೆ ಹೋಗ್ತೀನಿ, ನಾನು ಆರಾಮ ಹೋಗ್ಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಇರುತ್ತೆ ಸರ್. ಹಂಗಾಗಿ ಆಯುರ್ವೇದಿಕ್ ಔಷಧಿಯಿಂದ ಸ್ವಲ್ಪ ನಾವು ಆರಾಮಾಗಿ ಅನಿಸ್ತಾ ಇದೆ ಸರ್. ಒಂದು 50% ಹತ್ರ ಆರಾಮಿದೆ ಸರ್. ಈಗೆಲ್ಲ ಇವಾಗ ಕೂಡ ನಾನು ಕಾಲೇಜ್ಗೆ ಹೋಗ್ತೀನಿ, ಖುಷಿ ಆಗೈತಿಲ್ಲ ಈಗ ಸರ್, ಆರಾಮಿದೆ ಸರ್. ಈಗ ನಿಮ್ಮ ಮನೆಯವರಿಗೆ ಈಗ ಮೊದಲು ನೋಡೋದಕ್ಕೂ ಈಗ ನೋಡೋದಕ್ಕೂ ಸರ್ ಆರಾಮಿದೆ ಸರ್. ಇವಾಗ ಮೊದಲು ಮುಖ ಎಲ್ಲ ಫುಲ್ ಎಲ್ಲ ಬಾವು ಇದ್ದು ಸರ್, ನೋಡಕ್ ಆಗ್ತಿರಲ್ರಿ. ಕಾಲು ಎಲ್ಲ ಕಾಲನ್ನು ಬಾವು ಸರ್, ಕೈ ಬರ್ತಿದ್ದಿಲ್ಲ ರೀ ಸರ್. ಈಗ ಸ್ವಲ್ಪ ಚಲೋ ಆಗೈತೆ, ಈಗೆಲ್ಲ ಓಡಾಡ್ತಿ, ಈಗ ಅಡ್ಡಾಡ್ತಿ, ಹೌದಲ್ಲ? ಎಲ್ಲ ರೀತಿಯಿಂದ ಅನುಕೂಲ ಆಗೈತೆ. ಇವಾಗ ಮಂದಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಈ ಥರ ಯಾರು ಪೇಷಂಟ್ ಯಾರು ಇದ್ರು ಸರ್, ಈ ವೀರಭದ್ರೇಶ್ವರ ಆಯುರ್ವೇದಿಕ್ ಹಾಸ್ಪಿಟಲ್ ಬಾದಾಮಿಗೆ ಬಂದು ಸರ್ನ ವಿಸಿಟ್ ಕಾಣಿ ಅಂತ ನಾನು. ಓಕೆ. ಇದನ್ನು ನಾವು ಸೋಷಿಯಲ್ ಮೀಡಿಯಾದಾಗ ಬಿಡ್ತೀವಿ, ಇದಕ್ಕೆ ನಿಮ್ದೇನು ಅಭ್ಯಂತರ ಏನಿಲ್ಲಲ್ಲ? ಇಲ್ಲ ಸರ್. ಎಲ್ಲರಿಗೂ ಇದನ್ನ ಸುದ್ದಿ ಒಳ್ಳೇದಾಗಲಿ ಅಂತ, ಎಲ್ಲರಿಗೂ ಒಳ್ಳೇದಾಗಲಿ ಇದರಿಂದ ಒಳ್ಳೇದಾಗಲಿ ಅಂತ ನಾವು ಹೇಳ್ತೀವಿ ಸರ್. ಓಕೆ, ಥ್ಯಾಂಕ್ ಯು.